ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಕವಿತಾ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ, ಎಲ್ರಿಗೂ ಇಷ್ಟ ಆಗೋವಂಥ, ಯೂಸ್ಫುಲ್ ಆಗಿರೋ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟಿಗೆ ಇವತ್ತಿನ ಟಾಪಿಕ್ ಬಂದು ಪೋಷನ್ ಕಂಟ್ರೋಲ್ ಅಂತ ಹೇಳಿ. ಪೋಷನ್ ಕಂಟ್ರೋಲಲ್ಲಿ ಊಟ ಮಾಡಿದ್ರೆ ಅಥವಾ ಪೋಷನ್ ಕಂಟ್ರೋಲಲ್ಲಿ ನಾವು ಫುಡ್ಗಳನ್ನ ತೊಗೊಳೋದ್ರಿಂದ ನಾವು ವೆಯ್ಟ್ ಗೇನ್ ಆಗಲ್ಲ, ವೆಯ್ಟ್ ಮ್ಯಾನೇಜ್ ಮಾಡ್ಬೋದು, ಹಾಗೆಯೇ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು ಅಂತ ನಾನು ಲಾಸ್ಟ್ ಸುಮಾರು ವ್ಲಾಗ್ಗಳಲ್ಲಿ ಕೂಡ ಶೇರ್ ಮಾಡಿದ್ದೆ. ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಚಿಯಾ ಸೀಡ್ಸ್ನ ಬಿಸಿನೀರಿಗೆ ಹಾಕಿ ನೆನೆಸಿಟ್ಟು ಒಂದು 2 ನಿಮಿಷ ಆದಮೇಲೆ ಅದನ್ನು ತೊಗೊತಾ ಇದ್ದೀನಿ. ಇವತ್ತು ಇದೇ ಡಿಟಾಕ್ಸು, ಯಾಕೆಂದರೆ ನಿನ್ನೆ ಸಾಟರ್ಡೆ ಸಂಡೇ ನಾನು ವೀಡಿಯೋಸ್ನ ರೆಕಾರ್ಡ್ ಮಾಡಿರಲಿಲ್ಲ. ಸಂಡೇ ಸ್ವಲ್ಪ ನಾನ್ ವೆಜ್ ಕೂಡ ತೊಗೊಂಡಿದ್ರಿಂದ ಸ್ವಲ್ಪ ಬಾಡಿ ಹೀಟ್ ಆಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಚಿಯಾ ಸೀಡ್ಸ್ದು ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀವು ನಿಂಬೆಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಬೇಕಿದ್ರೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಮಕ್ಳಿಗೂ ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗೇ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಆಲ್ರೆಡಿ 8:30 ಆಗಿತ್ತು. ಬ್ರೇಕ್ಫಾಸ್ಟ್ಗೆ ಅಂತೇಳಿ ಮನೆಯವ್ರಿಗೆಲ್ಲನೂ ವಾಂಗಿಬಾತನ್ನು ಮಾಡಿದ್ದೆ. ಸೊ ರೈಸ್ ಆಗಿರೋದ್ರಿಂದ ಇವತ್ತು ಆದಷ್ಟು ಬೆಳಗ್ಗೆ ಟೈಮ್ ರೈಸ್ನ ಅವಾಯ್ಡ್ ಮಾಡ್ತೀನಿ. ನಾನು ಆದಷ್ಟು ಅಂದರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀನಿ. ಸೊ ಅದ್ರಿಗೆ ರೀಪ್ಲೇಸ್ಮೆಂಟಾಗಿ ನಾನು ಓವರ್ ನೈಟ್ ಓಟ್ಸ್ನ ಮಾಡ್ಕೊತಾ ಇದ್ದೀನಿ. ಓವರ್ ನೈಟೇ ನಾನು ನೆನ್ನೆ ನೈಟೇ ಹಾಲಲ್ಲಿ 1 ಕಪ್ ಹಾಲಲ್ಲಿ 1 ಕಪ್ಪಷ್ಟು ಅಂದರೆ 3 ಸ್ಪೂನಷ್ಟು ಓಟ್ಸನ್ನು ನೆನೆಸಿಟ್ಟಿದ್ದೆ. ಸೊ ಅದು ಡಬಲ್ ಆಗಿರುತ್ತಲ್ಲ, ಹೊಟ್ಟೆ ಅಂತೂ ಫುಲ್ ಅನಿಸುತ್ತೆ. ಸೊ ಲೋ ಫ್ಯಾಟ್ ಮಿಲ್ಕ್ ಅಂದರೆ ಅದನ್ನಾದ್ರೂ ಸಿಗುತ್ತೆ, ನಿಮಗೆ ಅವೈಲಬಲ್ ಇರುತ್ತೆ ಎಲ್ಲ ಸ್ಟೋರ್ಗಳಲ್ಲಿ. ಇಲ್ಲ ಅನ್ನೋರು ನಾರ್ಮಲ್ ಹಾಲನ್ನೇ ಅರ್ಧ ಕಪ್ ಹಾಲಿಗೆ 3/4 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ನೆನೆಸಿಟ್ರು ಕೂಡ ಆಗುತ್ತೆ. ನೆನೆಸಿರೋವಂಥ ಓಟ್ಸಿಗೆ ಮೇಲ್ಗಡೆ ಸ್ವಲ್ಪ ಡ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ. ಅಂದರೆ ಫ್ರೂಟ್ಸು, ನಟ್ಸು, ಜೇನುತುಪ್ಪ ಈ ಥರದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಟ್ಸ್ ಇಷ್ಟ ಆಗಲ್ಲ ಅನ್ನೋರು ಇದ್ರ ಬದಲಿಗೆ ಸ್ಮೂದಿ ಆಗಿರ್ಬೋದು, ಅವಲಕ್ಕಿ ಈ ಥರದನ್ನು ಕೂಡ ತೊಗೋಬೋದು. ಇದು ಇವತ್ತಿನ ಸಿಂಪಲ್ ಬ್ರೇಕ್ಫಾಸ್ಟ್. ಹಾಗೆಯೇ ಇವತ್ತಿನ ಟಾಪಿಕ್ ಬಂದು ಪೋಷನ್ ಕಂಟ್ರೋಲ್. ಪೋಷನ್ ಕಂಟ್ರೋಲಲ್ಲಿ ಹೇಗೆ ಊಟ ಮಾಡೋದು, ಹೇಗಿರಬೇಕು, ಹಂಗಂದ್ರೆ ಏನು ಅನ್ನೋದಾದರೆ, ಫಸ್ಟಿಗೆ ನಮ್ಮ ಬಾಡಿಗೆ ಬೇಕಾಗಿರೋದು ಚೆನ್ನಾಗಿ ಆ್ಯಕ್ಟಿವ್ ಆಗಿರಬೇಕು, ವರ್ಕ್ ಆಗಬೇಕು ಅಂದರೆ ನಮಗೆ ಎನರ್ಜಿ ಬೇಕಲ್ವ. ಸೊ ಹಾಗಾಗಿ ಡೈಲಿ ನಮ್ಮ ರೊಟೀನಲ್ಲಿ ನ್ಯೂಟ್ರಿಷನ್ ಇರುವಂಥ ಫುಡ್ಗಳನ್ನ ತೊಗೋಬೇಕಾಗುತ್ತೆ. ಅದನ್ನೇ ನಾವು ಪೋಷನ್ ಕಂಟ್ರೋಲ್ ಅನ್ನೋದು. ಅದರಲ್ಲಿ ಏನೇನೆಲ್ಲ ಇರುತ್ತೆ, ಯಾವ ರೀತಿಯೆಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಫಸ್ಟಿಗೆ ನಾವು ನಮ್ಮ ಫುಡ್ಡನ್ನು 4 ಭಾಗಗಳಾಗಿ ಮಾಡ್ಕೋಬೇಕು. ಅದು ಡಯಟ್ನಲ್ಲಿ ಇರುವಾಗಲಾಗಿರ್ಬೋದು ಅಥವಾ ಇಲ್ಲದೇನು ನಮ್ಮ ಲೈಫ್ ಲಾಂಗ್ ಇದನ್ನು ಫಾಲೋ ಮಾಡಿದ್ರೆ ನಮಗೆ ಯಾವತ್ತಿಗೂ ಕೂಡ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ಇದರಲ್ಲಿ ಎಲ್ಲ ಥರದ ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಗುಡ್ ಫ್ಯಾಟ್ ಇರುತ್ತೆ, ಎಲ್ಲನೂ ಇರೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ಸ್ ನಮ್ಗೆ ಆಗಲ್ಲ. ಬ್ಯಾಲೆನ್ಸ್ಡಾಗಿ ನಾವು ವೆಯ್ಟನ್ನು ಮೇಂಟೈನ್ ಮಾಡ್ಬೋದು, ಹಾಗೆ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು. ಇದರಲ್ಲಿ ಫಸ್ಟಿಗೆ ಕಾಪ್ಸ್ ಅಂತ ಇರಬೇಕು. ಅದರಲ್ಲಿ ಕಾಪ್ಸಲ್ಲಿ ನಮಗೆ ಚಪಾತಿ, ರೊಟ್ಟಿ, ಮುದ್ದೆ, ಅನ್ನ, ಓಟ್ಸ್ ಈ ಥರದ್ದೆಲ್ಲ ಇರುತ್ತೆ. ಇನ್ನು ಫೈಬರ್ ಅಂದರೆ ಹಸಿ ತರಕಾರಿಗಳು ಸಿಗುತ್ತೆ. ಇದರಲ್ಲಿ ಹಸಿ ತರಕಾರಿಗೆ ಸಲಾಡ್ ಆಗಿ ನಾವು ತೊಗೋಬೋದು. ಸ್ಪ್ರೌಟ್ಸು, ಮೊಳಕೆ ಕಾಳು ಈ ಥರದನ್ನು ಕೂಡ ತೊಗೋಬೋದು. ಇದರಲ್ಲಿ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಈ ಥರದ್ದು ನಮಗೆ ಆರಾಮಾಗಿ ಸಿಗುತ್ತೆ. ಜೊತೆಗೆ ವಿತ್ ಫೈಬರ್ ಕೂಡ ಇರುತ್ತಲ್ವ, ಹಾಗೆ ಇದ್ರ ಜೊತೆಗೆ ನಮಗೆ ಪ್ರೋಟೀನ್ ಅನ್ನೋದು ಬೇಕಾಗುತ್ತೆ. ಪ್ರೋಟೀನಲ್ಲಿ ಸಾಕಷ್ಟು ಫುಡ್ ಇರುತ್ತೆ, ವೆಜಿಟೇರಿಯನ್ಸ್ಗಾಗಿರ್ಬೋದು, ನಾನ್ ವೆಜಿಟೇರಿಯನ್ಸ್ಗಾಗಿರ್ಬೋದು. ಇರೋದು ಏನಾದರೂ ಫುಡ್ಗಳದ್ದು ಲಿಸ್ಟ್ ಏನಾದರೂ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ನೆಕ್ಸ್ಟು ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್ನಲ್ಲಿರುತ್ತೆ ಮಟನ್ನು, ಫಿಶ್ಶು, ಎಗ್ಗು, ಅಥವಾ ಇನ್ನು ವೆಜಿಟೇರಿಯನ್ಸಲ್ಲಿ ತುಂಬ ಜನಕ್ಕೆ ಪಾಲಕಲ್ಲಿರುತ್ತೆ, ಹಾಗೆಯೇ ಸೋಯಾಬೀನ್, ಮಶ್ರೂಮ್ ಅಥವಾ ಇನ್ನು ಪೀನಟ್ ಈ ಥರದ್ರಲ್ಲಿ ಸುಮಾರಷ್ಟು ಸಿಗುತ್ತೆ ಎಲ್ಲನೂ ಕೂಡ. ಅದರಲ್ಲಿ ನೀವು ಬ್ಯಾಲೆನ್ಸ್ಡಾಗಿ ಮಾಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟು ಬಂದು ಗುಡ್ ಫ್ಯಾಟ್ ಅಂದರೆ ನಮಗೆ ನಾವು ಡೈಲಿ ನಟ್ಸ್ ಆಗಿರ್ಬೋದು, ಸೀಡ್ಸು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಥವಾ ಹಾಲಾಗಿರ್ಬೋದು, ಅಥವಾ ಆಯಿಲಲ್ಲಿ ನಾವು ಒಳ್ಳೆ ರೀತಿ ಆಯಿಲ್ನ ಯೂಸ್ ಮಾಡಿದ್ರೆ ಅದರಲ್ಲೂ ಕೂಡ ನಮಗೆ ಗುಡ್ ಫ್ಯಾಟ್ ಅನ್ನೋದು ಸಿಗುತ್ತೆ. ಸೊ ಇದಿಷ್ಟು ನಮಗೆ ಮನೆಯಲ್ಲಿ ಏನಿರುತ್ತೆ ಅದರಲ್ಲೇ ಬ್ಯಾಲೆನ್ಸ್ಡಾಗಿ ಪೋಷನ್ ಕಂಟ್ರೋಲಲ್ಲಿ ತೊಗೊಳ್ಳೋದನ್ನ ನಾವು ಗುಡ್ ಫ್ಯಾಟ್, ಗುಡ್ ಫೈಬರ್ ಅಂದರೆ ನ್ಯೂಟ್ರಿಷನ್ ಫುಡ್ಡನ್ನು ತೊಗೊಳ್ಳೋದನ್ನು ಬ್ಯಾಲೆನ್ಸ್ಡಾಗಿ ಪೋಷನ್ ಕಂಟ್ರೋಲಲ್ಲಿ ತೊಗೊಳ್ಳೋದು ಅಂತ ಹೇಳ್ತೀವಿ, ಅಷ್ಟೇ, ಬೇರೆ ಏನೂ ಇಲ್ಲ. ನಾವೀಗ ನಾರ್ಮಲ್ ಅಡುಗೆಯಲ್ಲಿ ತರಕಾರಿ ಸಾಂಬಾರು ಆಗಿರ್ಬೋದು, ಅಥವಾ ಬಸ್ಸಾರಾಗಿರ್ಬೋದು, ಹುರುಳಿಕಾಳು ಸಾರು ಈ ಥರದನ್ನೆಲ್ಲ ತೊಗೊತೀವಲ್ಲ, ಅದರಲ್ಲೇ ಎಲ್ಲ ಇರುತ್ತೆ. ಬೇರೆ ಏನೂ ಅದಕ್ಕೆ ಆ್ಯಡ್ ಮಾಡೋವಂಥ ಅವಶ್ಯಕತೆಯೂ ಇಲ್ಲ, ತೆಗೆದಾಕುವಂಥದ್ದು ಏನೂ ಇರಲ್ಲ. ಸೊ ಅದರಲ್ಲೇ ಫ್ಯಾಟು, ಫೈಬರು, ನ್ಯೂಟ್ರಿಷನ್ ಅಂದರೆ ಪ್ರೋಟೀನ್ ಎಲ್ಲ ಇರುತ್ತೆ. ಸೊ ಅದಷ್ಟನ್ನೇ ತೊಗೊಂಡ್ರೆ ಅದನ್ನು ಕಂಟ್ರೋಲ್ ಅಂದರೆ ಯಾವುದು ಕ್ವಾಂಟಿಟಿಯಲ್ಲಿ ತೊಗೊತೀವೋ ಅನ್ನೋದು ಮುಖ್ಯ, ಅಷ್ಟೇ. ಈಗ ನಾನು ಸಣ್ಣ ಆಗಬೇಕು ಅಂತೇಳ್ಬಿಟ್ಟು ನಾವು ಡೈಲಿ ತಿಂತಾ ಇರೋವಂಥ ಚಪಾತಿ, ಅನ್ನ ಅಥವಾ
ಮುದ್ದೆ ಇದನ್ನು ಬಿಟ್ಟು ಬರೀ ಓಟ್ಸ್ ತಿನ್ನೋದು ಅಥವಾ ಯಾವುದೋ ಹೊರಗಡೆಯಿಂದ ಪ್ರೋಟೀನ್ ಪೌಡರ್ ಸಿಗುತ್ತೆ ಅದನ್ನು ತೊಗೊಳ್ಳೋದು ಯಾವುದೂ ಬೇಕಾಗಲ್ಲ. ಮನೆಯಲ್ಲಿರೋವಂಥ ಪ್ರೋಟೀನ್ಗೆ ಏನೇನೆಲ್ಲ ಸಿಗುತ್ತೆ ಐಟಮ್ಸ್ಗಳು ಅಂದರೆ ಅಡುಗೆಗಳು ಅದನ್ನು ತೊಗೊಂಡ್ರೇ ಸಾಕಾಗುತ್ತೆ. ಹೊರಗಡೆಯಿಂದ ತರೋವಂಥದ್ದು ಅವಶ್ಯಕತೆಯೇ ಇರಲ್ಲ. ಇನ್ನು ಕೆಲವೊಬ್ಬರೆಲ್ಲ ವರ್ಕೌಟ್ ಮಾಡೋರೆಲ್ಲ ಪ್ರೋಟೀನ್ಗೆ ನಮ್ಮ ಮನೇಲಿ ಏನು ಸಾಕಾಗಲ್ಲ ಅಂತೇಳ್ಬಿಟ್ಟು ಹೊರಗಡೆಯಿಂದ ಪೌಡರೆಲ್ಲ ತೊಗೊತಾರೆ. ಅದು ಆದಷ್ಟು ಅವಾಯ್ಡ್ ಮಾಡಿ. ಮನೆಯಲ್ಲೇ ಸಿಗುವಂಥ ಡ್ರೈ ಫ್ರೂಟ್ಸ್ನಲ್ಲಿ ಪ್ರೋಟೀನ್ ಲಾಡುಗಳು ಮಾಡ್ಕೋಬೋದು ಅಥವಾ ಪನ್ನೀರಲ್ಲಿ ಸಿಗುತ್ತೆ. ಇದೇ ರೀತಿ ಏನೆಲ್ಲ ಪ್ರೋಟೀನ್ ಸಿಗುತ್ತೆ ಅದನ್ನು 30% ನಾವು ತೊಗೊಂಡ್ರೆ ನಾವು ದಿನಪೂರ್ತಿ ಆ್ಯಕ್ಟಿವ್ ಆಗಿರ್ತೀವಿ. ಯಾವ್ಯಾವುದನ್ನು ಎಷ್ಟೆಷ್ಟು ತೊಗೊಳ್ಳೋದು ಅನ್ನೋದನ್ನು ಕೂಡ ನಮಗೆ ಗೊತ್ತಿರಬೇಕು. ಇದೊಂದು ವಿಷಯ ಗೊತ್ತಿದ್ದರೆ ಸಾಕು, ನಮಗೆ ಎಲ್ಲೇ ಇದ್ರೂ ಎಷ್ಟೇ ದಿನ ಆದ್ರೂ ನಾವು ಯಾವ ರೀತಿ ಒಳ್ಳೆಯ ಆಹಾರಗಳನ್ನ ತೊಗೋಬೋದು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಡೈಲಿ ನಮ್ಮ ಮೀಲ್ಸ್ ಪ್ಲೇಟ್ನಲ್ಲಿ ಪ್ರೋಟೀನ್ ಅನ್ನೋದು ಇರಲೇಬೇಕು. ಆವಾಗಲೇ ನಾವು ಆ್ಯಕ್ಟಿವ್ ಆಗಿ ಎನರ್ಜಿಯಾಗಿ ಇರೋದಕ್ಕೆ ಸಾಧ್ಯ. ಒಂದು 50% ಆದ್ರೂ ಕಾರ್ಬ್ಸ್ ಅಂದರೆ ಚಪಾತಿ ಈ ಥರ ಸಾಲಿಡ್ ಫುಡ್ ಏನಿರುತ್ತೆ ಅದನ್ನು ನಾವು ತೊಗೋಬೇಕಾಗುತ್ತೆ. ರೈಸು, ಮುದ್ದೆ, ರೊಟ್ಟಿ ಅಥವಾ ಓಟ್ಸು, ಚಪಾತಿ ಈ ಥರದನ್ನು. ಇನ್ನು ಒಂದು 50 to 60% ಇದನ್ನು ಇದ್ದರೆ ನಮಗೆ ಎನರ್ಜಿಯಾಗಿರೋಕ್ಕೆ ಸಾಧ್ಯ. ಅದ್ರ ಜೊತೆಗೆ ಫೈಬರ್ ಜೊತೆ ನ್ಯೂಟ್ರಿಷನ್ ಸಿಗುವಂಥ ಹಸಿ ತರಕಾರಿಗಳಾಗಿರ್ಬೋದು, ಪಲ್ಯಗಳಾಗಿರ್ಬೋದು, ಹಾಗೆಯೇ ಸಲಾಡು ಈ ಥರದನ್ನು ನಾವು ಫೈಬರ್ ರೀತಿಯಲ್ಲಿ ತೊಗೋಬೇಕಾಗುತ್ತೆ. ಅದ್ರ ಜೊತೆಗೇ ಪ್ರೋಟೀನ್ಗೆ ಅಂತ ಮೊಳಕೆ ಕಾಳಿರುತ್ತೆ, ಮೊಟ್ಟೆ, ಚಿಕನ್, ಮಟನ್, ನಾನ್ ವೆಜ್, ಇದು ಮಶ್ರೂಮ್ ಈ ಥರದ್ದು ಏನಿದ್ರೂ ಅದೊಂದು 25% ಅಷ್ಟು ಪ್ರೋಟೀನನ್ನು ತೊಗೋಬೇಕಾಗುತ್ತೆ. ಇನ್ನು 15% ನಾವು ಏನಿದ್ರು ಗುಡ್ ಫ್ಯಾಟ್ ಆಗಿರ್ಬೋದು, ಹಾಲು ತೊಗೊಳ್ಳೋದಿದ್ದರೆ ಹಾಲು ತೊಗೋಬೋದು, ತುಪ್ಪ ಅಥವಾ ಬೆಣ್ಣೆ ಈ ಥರದನ್ನು ನಾವು ತೊಗೋಬೇಕಾಗುತ್ತೆ. ಆವಾಗ ನಮಗೆ ಫುಲ್ 100% ಅಷ್ಟು ನ್ಯೂಟ್ರಿಷನ್ ಫುಡ್ ಅಂದರೆ ಹೆಲ್ತಿ ಫುಡ್ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೆಯ್ಟ್ ಲಾಸ್ ಅಲ್ಲಿ ಇರಬೇಕಾದ್ರೆ ಹಾಲು ತೊಗೋಬೋದಂದರೆ ಆರಾಮವಾಗಿ 100 ml ಅಷ್ಟು ನಾವು ಲೋ ಫ್ಯಾಟ್ ಮಿಲ್ಕನ್ನು ತೊಗೊಂಡ್ರೆ ಒಳ್ಳೆಯದು. ಏಕೆಂದರೆ ರೆಗ್ಯುಲರಾಗಿ ನಾವು ಎಣ್ಣೆ ತುಪ್ಪನ ಬಳಸ್ತಾನೆ ಇರ್ತೀವಿ. ಅದರಲ್ಲೂ ಹೈ ಫ್ಯಾಟ್ ಇರೋವಂಥ ಹಾಲು ಎಲ್ಲ ತೊಗೊಂಡ್ರೆ ಇನ್ನೂ ಒಂದು ಸ್ವಲ್ಪ ಕ್ಯಾಲೋರಿ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ ಅನ್ನೋದಷ್ಟೇ. ಅಥವಾ ನೀವು ಅದನ್ನು ಮೇಂಟೈನ್ ಮಾಡ್ಕೊತೀನಿ ಅಂದರೆ ನಾರ್ಮಲ್ ಹಾಲನ್ನು ತೊಗೊಂಡು ಕೂಡ ಮಾಡ್ಕೋಬೋದು. ಇದ್ರ ಬದಲಾಗಿ ಬಾದಾಮಿ ಹಾಲುಗಳನ್ನ ಕೂಡ ಮನೆಯಲ್ಲೇ ಮಾಡ್ಕೋಬೋದು. ಅದರದ್ದು ನೆಕ್ಸ್ಟು ರೆಸಿಪಿಗಳನ್ನ ಮಾಡಿದಾಗ ಶೇರ್ ಮಾಡ್ತೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಬೆಳಗ್ಗೆ ಮಾಡಿರುವಂಥ ವಾಂಗಿಭಾತ್ ರೈಸ್ನ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನು ತೊಗೊಂಡೆ. ನಾನು ಬೆಳಗ್ಗೆ ತಿನ್ನಬೇಕಾಗಿರುವಂಥ ಎಷ್ಟು ಕ್ವಾಂಟಿಟಿ ಇದೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಮಾತ್ರ ನಾನು ಮಧ್ಯಾಹ್ನಕ್ಕೆ ತೊಗೊಂಡಿದ್ದೀನಿ. ಇನ್ನು ಸಂಜೆ ಊಟಕ್ಕೆ ಒಂದು ಹೆಸ್ರು ಕಾಳಿನ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮೊಳಕೆ ಬರ್ಸೋಕ್ಕೆ ಅಂತ ಇಟ್ಟಿದ್ದೆ. ಸ್ವಲ್ಪ ಅದೇ 1 ಕಪ್ಪಷ್ಟು ಹೆಸ್ರು ಕಾಳನ್ನ, ಹಾಗೆಯೇ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಪಾಲಕನ್ನು ತೊಗೊಂಡಿದ್ದೆ, ಫ್ರೆಶ್ ಆಗಿತ್ತು ಅಂತೇಳಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಲೈಟಾಗಿರಲಿ, ಸ್ವಲ್ಪ ಮಧ್ಯಾಹ್ನ ಹೆವಿ ಅನ್ನಿಸ್ತು, ಅದಕ್ಕೋಸ್ಕರ ಲೈಟಾಗಿರಲಿ ಅಂತೇಳಿ ಸ್ವಲ್ಪ ದೋಸೆಯನ್ನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಓಟ್ಸು ಹಾಗೆಯೇ ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ಜೋಳದ ಹಿಟ್ಟಿನ ಬದಲಾಗಿ ನೀವು ರವೆ ಕೂಡ ಆ್ಯಡ್ ಮಾಡ್ಕೋಬೋದು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಹಾಗೆ ಸ್ವಲ್ಪ ತರಕಾರಿಗಳು ಕೂಡ ಖಾಲಿ ಆಗಿತ್ತಲ್ಲ ಅದನ್ನು ಕೂಡ ತೊಗೊಬಂದು ರಿಫಿಲ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಇತ್ತು, ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿನೇ ಇತ್ತು ಕ್ವಾಂಟಿಟಿಯಲ್ಲಿ ವೆಜಿಟೇಬಲ್ಸ್, ಹಾಗಾಗಿ ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಒಂದು ಹೆಸ್ರು ಕಾಳಿನ ದೋಸೆ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಅಂದರೆ ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನು ಸ್ಟೀಮ್ಡ್ ವೆಜಿಟೇಬಲ್ನ ತೊಗೊಂಡಿದ್ದೀನಿ. ಇದಿಷ್ಟು ರಾತ್ರಿ ಊಟ ಆಗಿರುತ್ತೆ. ನಾವು ಮೇಯ್ನ್ ತಿಳ್ಕೊಬೇಕಾಗಿರೋದೇನೆಂದರೆ ಬೆಳಗ್ಗೆ ಒಂದು ಪ್ಲೇಟ್ನಲ್ಲಿ 2 ಭಾಗಗಳನ್ನಾಗಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ತೊಗೋಬೇಕಾಗುತ್ತೆ. ಏನಾದರೂ ಒಂದು ರೈಸ್ ತೊಗೊಂಡ್ರೆ ಅದಕ್ಕೆ ನಾವು ರೈಸ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಬೆಳಗ್ಗೆ ಟೈಮ್ ಅನ್ನೋರು. ರೈಸನ್ನು ತೊಗೊಂಡು 1 ಕಪ್ ರೈಸ್ನ ತೊಗೊಂಡ್ರೆ ಅದಕ್ಕೆ ಈಕ್ವಲ್ ಅಲ್ಲಿ ನಾವು ಸ್ಪ್ರೌಟ್ಸ್ ಆಗಿರ್ಬೋದು, ಹಸಿ ತರಕಾರಿಗಳನ್ನ ತೊಗೊಂಡ್ರೆ ನಮಗೆ ಮ್ಯಾನೇಜ್ ಆಗುತ್ತೆ. ಅಥವಾ ಒಂದು ಕಪ್ಪಷ್ಟು ಅವಲಕ್ಕಿ, 1 ಕಪ್ಪಷ್ಟು ಮೊಸರು ಈ ಥರದನ್ನು ತೊಗೋಬೋದು. ಅಥವಾ ವೆಜಿಟೇಬಲ್ಸ್ನ ತೊಗೋಬೋದು. ಅಥವಾ ಫ್ರೂಟ್ಸ್ ತೊಗೊಳ್ಳೋದಾದರೆ ಫ್ರೂಟ್ಸ್ನ ಕೂಡ ತೊಗೋಬೋದು. ಇನ್ನು ಮಧ್ಯಾಹ್ನದ ಊಟನ 4 ಭಾಗಗಳಾಗಿ ನಾವು ತೊಗೋಬೇಕಾಗುತ್ತೆ. ನಾನು ಮೊದಲೇ ಹೇಳ್ದಾಗೆ ಫ್ಯಾಟು, ಫೈಬರ್ಸ್, ಹಾಗೆ ಪ್ರೋಟೀನ್, ಹಾಗೆ ಕಾರ್ಬ್ಸ್ ಈ ರೀತಿ ತೊಗೋಬೇಕಾಗುತ್ತೆ. ಇನ್ನು ರಾತ್ರಿ ಊಟನ 3 ಅಥವಾ 2 ಭಾಗಗಳಾಗಿ ತೊಗೋಬೋದು. ಅಥವಾ 1 ಬೌಲಲ್ಲಿ ಫುಲ್ ಎಲ್ಲ ಆ್ಯಡ್ ಮಾಡಿಕೊಂಡು ನಾವು ತೊಗೋಬೇಕಾಗುತ್ತೆ. ಇದಿಷ್ಟು ಡಯಟ್ನಲ್ಲಿ ಮಾಡೋವಂಥ ಒಂದು ಸಿಂಪಲ್ ಟಿಪ್ಸ್ ಅಷ್ಟೇ. ಇನ್ನೂ ಒಂದಷ್ಟು ಜನ ಕಮೆಂಟ್ಸ್ನ ಕೂಡ ಮಾಡಿದ್ರೆ ನಾನು ಕೂಡ ಜಾಯ್ನ್ ಆಗ್ತೀನಿ, ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ಹಾಗೆಯೇ ಕಾಫಿ ಕುಡಿಬೋದಾ ಅಥವಾ ಎಷ್ಟು ವೆಯ್ಟ್ ಇದೆ ಈ ಥರದನ್ನೆಲ್ಲ ನೆಕ್ಸ್ಟ್ ಮುಂಬರುವ ವೀಡಿಯೋಗಳಲ್ಲಿ ನಾನು ಅದ್ರದ್ದು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಮೇಯ್ನ್ ಏನಂದರೆ ನಾವು ವೆಯ್ಟ್ ಲಾಸ್ ಶುರು ಮಾಡೋ ಮುಂಚೆ ಏನೆಲ್ಲ ಟಾಪಿಕ್ನ ತಿಳ್ಕೊಬೇಕು ಅದನ್ನು ಮಾತ್ರ ಒಂದೊಂದೇ ವಿಷಯಗಳನ್ನ ಒಂದೊಂದು ವೀಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.